ಕಾರ್ಮಿಕರ ಭವನ ಕಟ್ಟಿಕೊಟ್ಟಿರೋದು ಭಾಳನೇ ಒಂದು ಖುಷಿಯ ಸಂಗತಿ. ಈಗ ಇವರ ಮಕ್ಕಳು. ನಮಸ್ಕಾರ ಭದ್ರಾವತಿಯ ಮಹಾಜನರೇ, ಇವತ್ತು ಸಭಾಭವನ ಕಾರ್ಮಿಕರ ಸಭಾಭವನ ಇನಾಗ್ರೇಷನ್ ಇತ್ತು. ಇದಕ್ಕೆ ನಮ್ಮ ಸತೀಶ್ ಲಾಡ್ ಕಾರ್ಮಿಕರ ಮಿನಿಸ್ಟರ್ ಆಗಮಿಸಿದರು. ನಮ್ಮ ಜನಪ್ರಿಯ ಶಾಸಕರು BK ಸಂಗಮೇಶ್ವರ್ ಸರ್ ಮತ್ತು ಗಣೇಶು ಅನ್ಯ ಲೀಡರ್ಸ್ಗಳು ಎಲ್ಲ ಇವತ್ತು ಆಗಮಿಸಿದರು. ಇವತ್ತು ಇನಾಗ್ರೇಷನ್ ಆಗಿದೆ. ಸತೀಶ್ ಲಾಡ್ ಬಗ್ಗೆ ನಿಮಗೆ ಹೇಳೋದು ಏನಿದೆ ಸ್ನೇಹಿತರೆ, ಎಲ್ಲರಿಗೂ ಗೊತ್ತು. ನಮ್ಮ ಎಲ್ಲಿ ವಾರ ಆಯಿತೋ, ಈಗ ಇರಾನ್ ವಾರು, ಯಮನ್ ವಾರು, ಅಲ್ಲೆಲ್ಲ ಏನು ನಮ್ಮ ಇಂಡಿಯನ್ಸ್, ನಮ್ಮ ಕರ್ನಾಟಕದವರು ಕಾರ್ಮಿಕರು ಅಲ್ಲೆಲ್ಲ ಸಿಕ್ಕಾಕೊಂಡಿದ್ರು. ಅವ್ರಿಗೆ ಕರ್ಕೊಂಬಂದ ಒಂದು ಸಾಧನೆ ಈ ಸತೀಶ್ ಲಾಡಿಗೆ ಸೇರಬೇಕಾಗತ್ತೆ. ಯಾಕಂದರೆ ಇವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ವಿದೇಶಿ ಇರಾನಿಗೆ ಹೋಗಿ, ಯಮನಿಗೆ ಹೋಗಿ ವಿಮಾನದಲ್ಲಿ ಅಲ್ಲಿಂದ ನಮ್ಮ ಕರ್ನಾಟಕದ ನಾಗರಿಕರನ್ನು ಸೇಫಾಗಿ ಕರ್ಕೊಂಬಂದಿರುವ ಸಾಧನೆ ಸತೀಶ್ ಲಾಡಿಗೆ ಸೇರಬೇಕು. ಧನ್ಯವಾದ ಸತೀಶ್ ಲಾಡ್ ಅವರೇ. ತಾವು ಮತ್ತೆ ಈ ಕಾರ್ಯಕ್ರಮ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಈಗ ಕಾರ್ಮಿಕರ ಸಭಾಭವನ ಓಪನ್ ಆಗಿದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ. ಈಗ ಎಲ್ಲಿ ಬೇಕಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮದುವೆ ಮಾಡುವ ಕಾರ್ಮಿಕರು ಅವರ ಮಕ್ಕಳನ್ನ ಮದುವೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ತಾಲೂಕಲ್ಲಿ ಕೆಲವೊಂದು ಕಡೆ ಈಗ ಸಭಾಭವನ ಓಪನ್ ಆಗಿದೆ. ಅಲ್ಲೇ ತಮ್ಮ ಮಕ್ಕಳನ್ನ ಮದುವೆ ಮಾಡಬಹುದು ಕಮ್ಮಿ ರೈಟಲ್ಲಿ. ಅದರಿಂದಾಗಿ ಈ ಒಂದು ಸರ್ಕಾರ ಈ ಒಂದು ಕೆಲಸ ಮಾಡಿರೋದಕ್ಕೆ ಧನ್ಯವಾದ. ಬಡವರ ಬಗ್ಗೆ ಚಿಂತೆ ಮಾಡ್ತಾ ಇರೋದಕ್ಕೆ ಧನ್ಯವಾದ. ಇದು ಕಾರ್ಮಿಕರ ಏನು ಭವನ ಕಟ್ಟಿದ್ದಾರೆ ಅದರ ಊಟ ಮಾಡುವ ಸ್ಥಳ ತಾವೀಗ ವೀಕ್ಷಣೆ ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜನ ಕೂತ್ಕೊಂಡು ಊಟ ಮಾಡ್ಬೋದು. ಅಷ್ಟು ದೊಡ್ಡದಾಗಿ ಈ ಒಂದು ಭವನ ಕಟ್ಟಿದ್ದಾರೆ. ಸಾವಿರಾರು ಜನ ಒಂದೇ ಸಲ ಬಂದು ಊಟ ಮಾಡ್ಬೋದು. ಅಷ್ಟು ಭವ್ಯವಾಗಿ ಈ ಒಂದು ಭವನ ಮೂಡಿ ಬಂದಿದೆ. ಇದಕ್ಕೆ ಥ್ಯಾಂಕ್ ಯು ಅನಿಲ್ ಲಾಡ್ ಅವರೇ, ಥ್ಯಾಂಕ್ ಯು BK ಸಂಗಮೇಶ್ವರ್ ಅವರೇ, ಥ್ಯಾಂಕ್ ಯು ಗಣೇಶ್ ಅವರೇ. ಈ ಥರ ಒಂದು ಕಾರ್ಮಿಕರಿಗೆ ಈ ಮಟ್ಟದ ಒಂದು ಭವನ ಕಟ್ಟಿಕೊಟ್ಟ ಸರ್ಕಾರಕ್ಕೆ ಮತ್ತು ಇಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಭಾಳ ಚೆನ್ನಾಗಿ ವಿಶಾಲವಾಗಿ ಕಟ್ಟಿದ್ದಾರೆ. ಆದ್ದರಿಂದಾಗಿ ಎಲ್ಲರಿಗೂ ಧನ್ಯವಾದ. ಇಲ್ಲಿ ಊಟದ ವ್ಯವಸ್ಥೆಯೂ ಸಹ ಮಾಡಿದ್ದಾರೆ ಭಾಳ ಚೆನ್ನಾಗಿ. ತಾವು ನೋಡ್ತಾ ಇದ್ದೀರಾ, ಅಲ್ಲಿ ಹಾಯ್ ಅಂತಿದ್ದಾರೆ. ತಾವು ನೋಡಿದ್ರಿ ಈಗ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಸಹ ಊಟ ಮಾಡ್ತಿದ್ದಾರೆ. ಸ್ನೇಹಿತರೆ, ಚೆನ್ನಾಗಿದೆ.